ನಮಸ್ಕಾರ. ಬನ್ನಿ, ಇವತ್ತು ನಾವು ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಘಟ್ಟಕ್ಕೆ ಹೋಗೋಣ. ನಾವು ಮಾತಾಡ್ತಿರೋದು 4ನೇ ಶತಮಾನದ ಬಗ್ಗೆ. ಆ ಕಾಲದಲ್ಲಿ ಕ್ರೈಸ್ತ ಧರ್ಮ ತನ್ನ ಅಸ್ತಿತ್ವಕ್ಕಾಗಿಯೇ ಒಂದು ದೊಡ್ಡ ಹೋರಾಟ ಮಾಡ್ತಿತ್ತು. ಆದ್ರೆ ಆ ಹೋರಾಟ ಹೊರಗಿನ ಶತ್ರುಗಳ ಜೊತೆ ಅಲ್ಲ, ಬದಲಿಗೆ ಒಳಗೆ ಇದ್ದ ಕಲಹ, ಬಂಡಾಯಗಳ ಜೊತೆ. ಅಂತಹ ಒಂದು ಪ್ರಕ್ಷುಬ್ಧ ಸಮಯದಲ್ಲಿ ಪೋಪ್ ದಮಾಸುಸ್ I ಅನ್ನೋ ಒಬ್ಬ ವ್ಯಕ್ತಿ ಆ ಅವ್ಯವಸ್ಥೆಯ ಮಧ್ಯೆ ನಿಂತು ಇಡೀ ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಿದ್ರು? ಬನ್ನಿ ಅವರ ಕಥೆಯನ್ನ ನೋಡೋಣ. ಯೋಚ್ನೆ ಮಾಡಿ, ಒಂದು ಸಂಸ್ಥೆಯ ಅಡಿಪಾಯವೇ ಅಲುಗಾಡುತ್ತಿದ್ದಾಗ ಅದು ಹೇಗೆ ತಾನೇ ಉಳಿಯೋಕ್ ಸಾಧ್ಯ? ಇದೇ ಪ್ರಶ್ನೆ, ಇದೇ ಸವಾಲು ದಮಾಸುಸ್ ಅವರ ಮುಂದಿತ್ತು. ಅವರ ಕಥೆ ಕೇವಲ ಒಂದು ಧಾರ್ಮಿಕ ಇತಿಹಾಸ ಅಷ್ಟೇ ಅಲ್ಲ. ಇದು ಬಿಕ್ಕಟ್ಟಿನ ಸಮಯದಲ್ಲಿ ನಾಯಕತ್ವ ಅಂದ್ರೆ ಏನು, ಸ್ಥಿರತೆ ಅಂದ್ರೆ ಏನು, ಮತ್ತೆ ಒಂದು ಸಂಸ್ಥೆಯನ್ನ ಅವಶೇಷಗಳಿಂದ ಹೇಗೆ ಪುನರ್ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಯಾವೆಲ್ಲ ಹಂತಗಳನ್ನ ನೋಡ್ತೀವಿ ಅಂದ್ರೆ, ಮೊದಲು ಚರ್ಚ್ ಎದುರಿಸಿದ ಸಂಕಷ್ಟ ಎಂಥದ್ದು, ಆಮೇಲೆ ದಮಾಸುಸ್ ಆ ವಿಭಜನೆಗಳನ್ನ ಹೇಗೆ ಒಂದುಗೂಡಿಸಿದ್ರು, ಇಡೀ ಜಗತ್ತಿಗೆ ಒಂದೇ ಬೈಬಲ್ ಕೊಟ್ಟಿದ್ದು ಹೇಗೆ, ಒಂದು ರೋಮನ್ ಅಸ್ಮಿತೆಯನ್ನ ಹೇಗೆ ರೂಪಿಸಿದ್ರು, ಹುತಾತ್ಮರನ್ನ ಯಾಕೆ ಗೌರವಿಸಿದ್ರು, ಮತ್ತೆ ಕೊನೆಗೆ ಅವರ ಶಾಶ್ವತ ಪರಂಪರೆ ಏನು ಅನ್ನೋದನ್ನ ಒಂದೊಂದಾಗೆ ನೋಡೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಕ್ರಿಸ್ತಶ 366ರಲ್ಲಿ. ಇದೇ ವರ್ಷ ದಮಾಸಸ್ ಪೋಪ್ ಆಗಿ ಆಯ್ಕೆಯಾಗಿದ್ದು. ಆದ್ರೆ ಇದು ಖುಷಿಪಡುವಂತ ಸಮಯ ಆಗಿರ್ಲಿಲ್ಲ. ಇದು ಚರ್ಚ್ನ ಇತಿಹಾಸದಲ್ಲೇ ಅತ್ಯಂತ ಗೊಂದಲಮಯ, ಅಷ್ಟೇ ಅಪಾಯಕಾರಿ ಕಾಲಘಟ್ಟವಾಗಿತ್ತು. ಆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ, ಚರ್ಚ್ನ ಒಳಗೇನೇ ಅಧಿಕೃತ ಬೋಧನೆಗಳನ್ನ ಪ್ರಶ್ನಿಸುವ ಭೇದವಾದಿಗಳು, ಅಂದ್ರೆ ಹೆರೆಟಿಕ್ಸ್ ಅಂತಾರಲ್ಲ, ಆ ಗುಂಪುಗಳು ತುಂಬಾನೇ ಪ್ರಬಲವಾಗಿದ್ವು. ಉದಾಹರಣೆಗೆ, ಯೇಸುವಿನ ದೈವತ್ವದಂತಹ ಮೂಲಭೂತ ನಂಬಿಕೆಗಳ ಬಗ್ಗೆನೇ ದೊಡ್ಡ ಮಟ್ಟದ ಸಂಘರ್ಷಗಳು ನಡೆಯುತ್ತಿತ್ತು. ಪ್ರತಿಯೊಬ್ಬ ಬಿಷಪ್, ಪ್ರತಿಯೊಂದು ಪ್ರಾಂತ್ಯ ತಮ್ಮದೇ ಆದ ಒಂದು ಸಿದ್ಧಾಂತವನ್ನ ಹೇಳ್ತಾ ಇದ್ರು. ಇದೊಂಥರ ಆಂತರಿಕ ಯುದ್ಧದ ತರನೇ ಆಗ್ಬಿಟ್ಟಿತ್ತು. ಇದು ಚರ್ಚ್ನ ಅಸ್ತಿತ್ವಕ್ಕೆ ಒಂದು ದೊಡ್ಡ ಅಪಾಯ ತಂದೊಡ್ಡಿತ್ತು. ಇಲ್ಲಿ ದಮಾಸುಸ್ ಅವರ ಜೀವನದ ಒಂದು ಚಿಕ್ಕ ಚಿತ್ರಣ ಇದೆ. ಅವರು ರೋಮ್ನಲ್ಲೇ ಹುಟ್ಟಿದ್ದು, ಕ್ರಿಸ್ತಶ 366ರಲ್ಲಿ ಪೋಪ್ ಆದ್ರು. ಕೇವಲ 18 ವರ್ಷಗಳ ಆಡಳಿತಾವಧಿ ಅವರದು. ಆದ್ರೆ ಆ 18 ವರ್ಷಗಳಲ್ಲಿ ಚರ್ಚ್ ಅನ್ನು ಸಂಪೂರ್ಣವಾಗಿ ಪರಿವರ್ತಿಸುವಂಥ ಒಂದು ದೊಡ್ಡ ಕೆಲಸವನ್ನ ಕೈಗೆತ್ಕೊಂಡ್ರು. ಆ 18 ವರ್ಷಗಳು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು ಅಂತ ಹೇಳ್ಬೋದು. ದಮಾಸುಸ್ ಎದುರಿಸಿದ ಮೊದಲ ಮತ್ತು ಬಹುಶಃ ಅತಿದೊಡ್ಡ ಸವಾಲಂದ್ರೆ ಚರ್ಚಿನೊಳಗಿನ ಆಳವಾದ ವಿಭಜನೆಗಳನ್ನ ಸರಿಪಡಿಸೋದು. ಅವರನ್ನು ವಿರೋಧಿಸುವವರ ಸಂಖ್ಯೆ ಸಣ್ಣದೇನೂ ಇರಲಿಲ್ಲ. ಅವರ ಅಧಿಕಾರವನ್ನು ಪ್ರಶ್ನಿಸುವವರ ಧ್ವನಿ ತುಂಬಾನೇ ಜೋರಾಗಿತ್ತು. ಈ ಸವಾಲು ಎಷ್ಟು ದೊಡ್ಡದಿತ್ತು ಅನ್ನೋದನ್ನ ಊಹಿಸ್ಕೊಳ್ಳಿ. ಇದು ಒಂದೆರಡು ಸಣ್ಣ ಗುಂಪುಗಳ ವಿರೋಧವಾಗಿರ್ಲಿಲ್ಲ. ಸುಮಾರು 12 ಪ್ರಮುಖ ಬಣಗಳು ಅವರ ಅಧಿಕಾರವನ್ನೇ ಪ್ರಶ್ನಿಸ್ತಿದ್ವು. ಪ್ರತಿಯೊಂದು ಬಣಕ್ಕೂ ತಮ್ಮದೇ ಆದ ನಂಬಿಕೆ, ತಮ್ಮದೇ ಆದ ನಾಯಕರಿದ್ರು. ಇಷ್ಟೆಲ್ಲ ವಿರೋಧವನ್ನ ಹತೋಟಿಗೆ ತರೋಕೆ ಅಸಾಧಾರಣ ಧೈರ್ಯ ಮತ್ತು ರಾಜತಾಂತ್ರಿಕ ಕೌಶಲ್ಯ ಬೇಕೇ ಬೇಕಿತ್ತು. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯನ್ನವ್ರು ಹೇಗೆ ಪರಿಹರಿಸಿದ್ರು? ದಮಾಸುಸ್ ಒಂದು ಸ್ಪಷ್ಟವಾದ 3 ಹಂತದ ತಂತ್ರವನ್ನ ಬಳಸಿದ್ರು. ಮೊದಲು ಚರ್ಚ್ನ ಏಕತೆಗೆ ಅಪಾಯ ತಂದೊಡ್ತಿದ್ದ ಬಂಡಾಯವನ್ನ ಗಟ್ಟಿಯಾಗಿ ಹತ್ತಿಕ್ಕಿದ್ರು. ಎರಡನೇದಾಗಿ, ಎಲ್ಲರನ್ನೂ ಒಂದೇ ವೇದಿಕೆಗೆ ತಂದು ಅಧಿಕೃತ ಸಿದ್ಧಾಂತವನ್ನ ನಿರ್ಧರಿಸೋಕೆ ರೋಮ್ನಲ್ಲಿ ಒಂದು ದೊಡ್ಡ ಶೃಂಗಸಭೆ ಅಂದ್ರೆ ಸಿನೋಡನ್ನ ಕರೆದ್ರು. ಕೊನೆಗೆ, ಮುಂದೆ ಇಂತಹ ವಿಭಜನೆಗಳು ಮತ್ತೆ ಆಗ್ಬಾರ್ದು ಅಂತ ಪೋಪ್ರ ಅಧಿಕಾರವೇ ಸರ್ವೋಚ್ಚ ಅಂತ ಸ್ಥಾಪಿಸಿದ್ರು. ಈ ಸಂಖ್ಯೆ ಕ್ರಿಸ್ತಶಕ 382, ಚರ್ಚ್ನ ಇತಿಹಾಸದಲ್ಲಿ ಒಂದು ಮಹತ್ವದ ಟರ್ನಿಂಗ್ ಪಾಯಿಂಟ್. ಇದೇ ವರ್ಷ ದಮಾಸುಸ್ ಅವರು ರೋಮ್ನಲ್ಲಿ ಆ ಶೃಂಗಸಭೆಯನ್ನ ಕರೆದಿದ್ದು. ಆ ಸಭೆಯ ನಿರ್ಧಾರಗಳು ಮುಂದಿನ ಸಾವಿರಾರು ವರ್ಷಗಳ ಕಾಲ ಪಾಶ್ಚಿಮಾತ್ಯ ಜಗತ್ತಿನ ರಚನೆಯ ಮೇಲೆ ಪ್ರಭಾವ ಬೀರಿದವು. ಹಾಗಾದ್ರೆ ಆ ಸಭೆಯ ನಿರ್ಣಾಯಕ ಫಲಿತಾಂಶ ಏನಿತ್ತು? ಅದೇ ಪೋಪ್ರ ಅಧಿಕಾರದ ಸ್ಥಾಪನೆ. ಆ ಸಭೆಯಲ್ಲಿ ಒಂದು ಮಹತ್ವದ ಘೋಷಣೆ ಮಾಡಿದ್ರು. ಪೋಪ್ ಕೇವಲ ರೋಮ್ನ ಬಿಷಪ್ ಅಲ್ಲ, ಅವರು ಇಡೀ ಚರ್ಚ್ಗೆ ಕ್ರಿಸ್ತನ ಪ್ರತಿನಿಧಿ ಮತ್ತು ಸಂತ ಪೀಟರ್ ಅವರ ಉತ್ತರಾಧಿಕಾರಿಯಂಟ. ಈ ಒಂದು ನಿರ್ಧಾರ ಚರ್ಚ್ನ ಅಧಿಕಾರವನ್ನ ಒಂದೇ ಕೇಂದ್ರದಲ್ಲಿ ಸ್ಥಾಪಿಸಿತು. ಇದೇ ದಮಾಸುಸ್ ಅವರ ಪರಂಪರೆಯ ಅಡಿಗಲ್ಲಾಯಿತು.
ಸರಿ, ಆಡಳಿತಾತ್ಮಕ ಏಕತೆಯನ್ನ ಸ್ಥಾಪಿಸಿದ ಮೇಲೆ ದಮಾಸುಸ್ ಅವರ ಗಮನ ಮತ್ತೊಂದು ದೊಡ್ಡ ಸಮಸ್ಯೆಯ ಕಡೆ ಹೋಯಿತು. ಆ ಕಾಲದಲ್ಲಿ ಬೈಬಲ್ನ ಹಲವಾರು ಗ್ರೀಕ್, ಲ್ಯಾಟಿನ್, ಇತರೆ ಭಾಷೆಗಳ ಆವೃತ್ತಿಗಳಿದ್ವು. ಒಂದಕ್ಕೊಂದು ತಾಳೆಯಾಗ್ತಿರಲಿಲ್ಲ. ಸಹಜವಾಗೇ ಇದರಿಂದ ಬೋಧನೆಗಳಲ್ಲಿ ಗೊಂದಲ, ವಿವಾದಗಳು ಶುರುವಾಗಿದ್ವು. ಈ ಸಮಸ್ಯೆಗೆ ದಮಾಸೋಸ್ ಅವರ ಪರಿಹಾರವೇ ವಲ್ಗೇಟ್. ಏನಿದು ವಲ್ಗೇಟ್ ಅಂದ್ರೆ? ಬೈಬಲ್ನ ಮೊದಲ ಸಂಪೂರ್ಣ ಮತ್ತು ಅಧಿಕೃತ ಲ್ಯಾಟಿನ್ ಭಾಷಾಂತರ. ಆಗ ರೋಮನ್ ಸಾಮ್ರಾಜ್ಯದ ಆಡಳಿತ ಮತ್ತು ಸಂಸ್ಕೃತಿಯ ಭಾಷೆ ಲ್ಯಾಟಿನ್ ಆಗಿತ್ತು. ಅದೇ ಭಾಷೆಯಲ್ಲಿ ಒಂದು ಪ್ರಮಾಣಿತ ಗ್ರಂಥವನ್ನು ರಚಿಸುವ ಮೂಲಕ ಅವರು ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಒಂದು ರೀತಿ ಧಾರ್ಮಿಕ ಮತ್ತು ಬೌದ್ಧಿಕ ಏಕತೆಯನ್ನ ತಂದ್ರು. ಇದರ ಪ್ರಭಾವ ಎಷ್ಟಿತ್ತು ಅಂದ್ರೆ ಮುಂದಿನ 1000 ವರ್ಷಗಳ ಕಾಲ ಇದೇ ಅಧಿಕೃತ ಬೈಬಲ್ ಆಗಿ ಉಳಿದುಕೊಡ್ತು. ಈ ಮಾತುಗಳನ್ನ ಹೇಳಿದ್ದು ಸಂತ ಜೆರೋಮ್. ಅವರೇ ವಲ್ಗೆಟ್ ಅನ್ನು ಭಾಷಾಂತರಿಸಿದ ಮಹಾನ್ ವಿದ್ವಾಂಸ. ಅವರು ದಮಾಸುಸ್ ಅವರನ್ನ ಎಷ್ಟು ಗೌರವಿಸ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಅಂದ್ರೆ ದಮಾಸುಸ್ ಕೇವಲ ಒಬ್ಬ ಚಾಣಾಕ್ಷ ಆಡಳಿತಗಾರರಷ್ಟೇ ಆಗಿರ್ಲಿಲ್ಲ. ಅವರು ತಮ್ಮ ಕಾಲದವರಿಂದ ಪೂಜನೀಯರಾಗಿದ್ದ ಒಬ್ಬ ಆಧ್ಯಾತ್ಮಿಕ ನಾಯಕ ಕೂಡ ಆಗಿದ್ರು. ಇದೇ ಗೌರವ ಅವರ ದೊಡ್ಡ ದೊಡ್ಡ ಸುಧಾರಣೆಗಳನ್ನ ಜಾರಿಗೆ ತರೋಕೆ ಸಹಾಯ ಮಾಡಿತು. ನೋಡಿ, ದಮಾಸುಸ್ ಅವರ ಕಾರ್ಯತಂತ್ರ ಎಷ್ಟು ಸ್ಪಷ್ಟವಾಗಿತ್ತು ಅಂತ. ಅವರು ಆ ಕಾಲದ ಮಾಹಿತಿ ಗೊಂದಲವನ್ನ ಅಂದ್ರೆ ಇನ್ಫಾರ್ಮೇಷನ್ ಕಿಯಾಸ್ನ ಸರಿಯಾಗಿ ಗುರುತಿಸಿದ್ರು. ಅದಕ್ಕೊಂದು ಸ್ಪಷ್ಟ ಪರಿಹಾರ ಕೂಡ ಕಂಡುಕೊಂಡ್ರು. ಒಬ್ಬ ಸಮರ್ಥ ವಿದ್ವಾಂಸನಿಗೆ ಅಧಿಕೃತ ಭಾಷಾಂತರದ ಜವಾಬ್ದಾರಿಯನ್ನ ವಹಿಸೋದು. ಈ ಒಂದೇ ಒಂದು ನಿರ್ಧಾರ ಪಾಶ್ಚಿಮಾತ್ಯ ಚಿಂತನೆ, ಕಲೆ, ಸಾಹಿತ್ಯದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು. ಚರ್ಚನ್ನು ಆಡಳಿತಾತ್ಮಕವಾಗಿ, ಬೌದ್ಧಿಕವಾಗಿ ಒಂದುಗೂಡಿಸಿದ್ಮೇಲೆ ದಮಾಸುಸ್ ಮುಂದಿನ ಹಂತಕ್ಕೆ ಹೋದ್ರು. ಅದೇನಂದ್ರೆ ಚರ್ಚ್ಗೆ ಒಂದು ವಿಶಿಷ್ಟವಾದ ಏಕೀಕೃತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸ್ಮಿತೆಯನ್ನ ಕೊಡೋದು. ಈ ಮೊದಲು ನಂತರ ಹೋಲಿಕೆ ಅವರ ಸುಧಾರಣೆಗಳ ಪರಿಣಾಮವನ್ನ ಅದ್ಭುತವಾಗಿ ತೋರಿಸುತ್ತೆ. ಅವರು ಅಧಿಕಾರಕ್ಕೆ ಬರೋ ಮುಂಚೆ ಚರ್ಚ್ನಲ್ಲಿ ಪೂಜೆಗೆ ಗ್ರೀಕ್ ಸೇರಿದಂತೆ ಅನೇಕ ಭಾಷೆಗಳನ್ನ ಬಳಸ್ತಿದ್ರು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಪೂಜಾ ವಿಧಿಗಳಿದ್ವು. ದಮಾಸುಸ್ ಲ್ಯಾಟಿನ್ ಭಾಷೆಯನ್ನ ಚರ್ಚ್ನ ಅಧಿಕೃತ ಭಾಷೆಯನ್ನಾಗಿ ಮಾಡಿದ್ರು ಮತ್ತು ರೋಮನ್ ವಿಧಿಯನ್ನ ಪ್ರಮಾಣೀಕರಿಸಿದ್ರು. ಇದರಿಂದ ಚರ್ಚ್ನಾದ್ಯಂತ ಒಂದು ಏಕರೂಪದ ಅನುಭವ ಬಂತು. ಸ್ಪೇನ್ನಿಂದ ಸಿರಿಯಾದವರೆಗೂ ಒಂದೇ ರೀತಿಯ ಪ್ರಾರ್ಥನೆ, ಒಂದೇ ರೀತಿಯ ಆಚರಣೆಗಳು ಜಾರಿಗೆ ಬಂದವು. ಇದೇ ಸಮಯದಲ್ಲಿ ಡಮಾಸುಸ್ ಚರ್ಚ್ಗೆ ಒಂದು ಹಂಚಿಕೆಯ ಇತಿಹಾಸ ಮತ್ತೆ ಒಂದು ಹೆಮ್ಮೆಯ ಪ್ರಜ್ಞೆಯನ್ನ ಕೊಡೋಕೆ ಮುಂದಾದರು. ಚರ್ಚ್ನ ಅಡಿಪಾಯ, ಅದರ ಆರಂಭಿಕ ನಾಯಕರು, ಹುತಾತ್ಮರ ತ್ಯಾಗದ ಮೇಲೆ ನಿಂತಿದೆ ಅಂತ ಅವರು ಬಲವಾಗಿ ನಂಬಿದ್ರು. ಇದಕ್ಕಾಗಿ ಅವರು ಕೆಲವು ನಿರ್ದಿಷ್ಟ ಕ್ರಮಗಳನ್ನು ತಗೊಂಡ್ರು. ಹುತಾತ್ಮರ ಸಮಾಧಿಗಳನ್ನ ಪುಣ್ಯಕ್ಷೇತ್ರಗಳಾಗಿ ಅಭಿವೃದ್ಧಿಪಡಿಸಿದ್ರು, ಅವರ ಜೀವನ ಚರಿತ್ರೆಗಳನ್ನ ಬರೆಸಿದ್ರು ಮತ್ತು ಪೂಜಾ ವಿಧಿಗಳಲ್ಲಿ ಅವರನ್ನ ಸ್ಮರಿಸುವ ಪದ್ಧತಿಯನ್ನ ಅಧಿಕೃತಗೊಳಿಸಿದ್ರು. ಇದು ಕೇವಲ ನೆನಪು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇದು ಚರ್ಚ್ನ ಸದಸ್ಯರಿಗೆ ತಮ್ಮ ನಂಬಿಕೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಕಲ್ಪಿಸಿ ಒಂದು ಬಲಿಷ್ಠ ಸಮುದಾಯವನ್ನ ನಿರ್ಮಿಸುವ ತಂತ್ರವಾಗಿತ್ತು. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ದಮಾಸುಸ್ ಅವರ ಒಟ್ಟಾರೆ ಪ್ರಭಾವವನ್ನ ನೋಡಿದಾಗ ಅವರನ್ನ ಚರ್ಚ್ನ ಶಿಲ್ಪಿ ಅಂತ ಕರೆಯೋದು ತುಂಬಾನೇ ಸರಿ ಅನ್ಸುತ್ತೆ. ಯಾಕಂದ್ರೆ ಅವರು ಅಧಿಕಾರಕ್ಕೆ ಬಂದಾಗ ಚದುರಿ ಹೋಗಿದ್ದ ಇಟ್ಟಿಗೆಗಳ ರಾಶಿಯಂತಿದ್ದ ಚರ್ಚನ್ನು ಒಂದು ಸುಭದ್ರ, ಭವ್ಯವಾದ ಕಟ್ಟಡವಾಗಿ ಪರಿವರ್ತಿಸಿದ್ರು. ಅವರ ಸಾಧನೆಗಳನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಲ್ಗೆಟ್ ಬೈಬಲ್ ಮೂಲಕ 1000 ವರ್ಷಗಳ ಬೌದ್ಧಿಕ ಅಡಿಪಾಯ, ಪೋಪ್ರ ಪ್ರಾಮುಖ್ಯತೆಯನ್ನ ಸ್ಥಾಪಿಸುವ ಮೂಲಕ ಅಚಲವಾದ ಆಡಳಿತಾತ್ಮಕ ಕೇಂದ್ರ, ಲ್ಯಾಟಿನ್ ಭಾಷೆ ಮತ್ತು ರೋಮನ್ ವಿಧಿಯ ಮೂಲಕ ಒಂದು ಜಾಗತಿಕ ಸಾಂಸ್ಕೃತಿಕ ಗುರುತು ಮತ್ತು ಹುತಾತ್ಮರ ಸ್ಮರಣೆಯ ಮೂಲಕ ಒಂದು ವೀರಾವೇಶದ ಐತಿಹಾಸಿಕ ಪರಂಪರೆ. ಈ ಎಲ್ಲಾ ಸ್ತಂಭಗಳು ಮುಂದಿನ 1500 ವರ್ಷಗಳ ಕಾಲ ಪಾಶ್ಚಿಮಾತ್ಯ ಕ್ರೈಸ್ತ ಧರ್ಮವನ್ನು ರೂಪಿಸಿದವು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಬ್ಬ ವ್ಯಕ್ತಿ ಒಂದು ನಿರ್ಣಾಯಕ ಕ್ಷಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಶತಮಾನಗಳವರೆಗೆ ಒಂದು ಸಂಸ್ಥೆಯ ಹಾದಿಯನ್ನ ಹೇಗೆ ತಾನೇ ನಿರ್ಧರಿಸಬಲ್ಲವೋ? ಪೋಪ್ ಡಮಾಸುಸ್ ಫಸ್ಟ್ರ ಜೀವನ ಇದಕ್ಕೆ ಒಂದು ಶಕ್ತಿಯುತ ಉದಾಹರಣೆ. ಅವರ ಪರಂಪರೆಯು ನಾಯಕತ್ವದ ಶಾಶ್ವತ ಪ್ರಭಾವದ ಬಗ್ಗೆ ನಮಗೊಂದು ಮರೆಯಲಾಗದ ಪಾಠವನ್ನ ಹೇಳ್ಕೊಡುತ್ತೆ.